ಸೋಮವಾರ ಸಂಜೆ ನವದೆಹಲಿಯಲ್ಲಿ ಭೀಕರ ಬಾಂಬ್ ಸ್ಫೋಟ ಸಂಭವಿಸಿದೆ. ಭಾರತದ ಅಸ್ಮಿತೆಯಂತಿರುವ ಕೆಂಪುಕೋಟೆಯನ್ನು ಗುರಿಯಾಗಿರಿಸಿಕೊಂಡು ದುಷ್ಕರ್ಮಿಗಳು ಸಂಚು ನಡೆಸಿದರೆ ಎಂಬ ಶಂಕೆ ಮೂಡಿದೆ. ದುರ್ಘಟನೆ ನಡೆದ ಸ್ಥಳ ಕೆಂಪುಕೋಟೆಯಿಂದ ಕೆಲವೇ ಮೀಟರ್ ದೂರದಲ್ಲಿದೆ. ಹಿಂದಿಯಲ್ಲಿ ಲಾಲ್ ಕಿಲಾ ಎಂದು ಕರೆಯಲಾಗುವ ಕೆಂಪುಕೋಟೆ ಹಳೆ ದಿಲ್ಲಿ ಪ್ರದೇಶದಲ್ಲಿರುವ ಒಂದು ಐತಿಹಾಸಿಕ ಸ್ಮಾರಕ. ಮೊಘಲ್ ದೊರೆಗಳ ಮುಖ್ಯ ನಿವಾಸವಾಗಿತ್ತು ಕೆಂಪುಕೋಟೆ. ಇದನ್ನು 1639ರ ಮೇ 12ರಂದು ಮೊಘಲ್ ದೊರೆ ಶಹಜಹಾನ್ ನಿರ್ಮಿಸಿದ್ದ. ಮೊಘಲ್ ರಾಜಧಾನಿಯನ್ನು ಆಗ್ರಾದಿಂದ ದಿಲ್ಲಿಗೆ ಸ್ಥಳಾಂತರ ಮಾಡಬೇಕೆಂಬ ಚಿಂತನೆಯಲ್ಲಿ ಈ ಕೋಟೆ ನಿರ್ಮಿಸಲಾಗಿತ್ತು. ಕೆಂಪು ಮತ್ತು ಬಿಳಿ ಬಣ್ಣದ ಈ ಕೋಟೆಯ ಶೈಲಿ ರೂಪಿಸಿದವರು ತಾಜ್ ಮಹಲ್ನ ವಿನ್ಯಾಸಕಾರ ಉಸ್ತಾದ್ ಅಹಮದ್ ಲಾಹೋರಿ. ಪರ್ಷಿಯನ್ ಮತ್ತು ಭಾರತೀಯ ಸಮ್ಮಿಶ್ರಣದ ವಾಸ್ತುಶಿಲ್ಪ ಈ ಸ್ಮಾರಕಕ್ಕಿದೆ. ಮೊದಲ ಬಾರಿಗೆ 1947ರ ಆಗಸ್ಟ್ 15ರಂದು ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಕೆಂಪುಕೋಟೆಯ ಮುಖ್ಯ ದ್ವಾರವಾದ ಲಾಹೋರಿ ಗೇಟ್ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದರು. ಅಂದಿನಿಂದ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವದಂದು ಭಾರತದ ಪ್ರಧಾನಿಗಳು ಇಲ್ಲಿ ಧ್ವಜ ಹಾರಿಸಿ ದೇಶದ ಪ್ರಜೆಗಳಿಗೆ ಸಂದೇಶ ನೀಡುತ್ತಾರೆ. ರೆಡ್ ಫೋರ್ಟ್ ಭಾರತದ ಅತ್ಯಂತ ದೊಡ್ಡ ಸ್ಮಾರಕ ಹಾಗೂ ಪ್ರಮುಖ ಪ್ರೇಕ್ಷಣೀಯ ಸ್ಥಳ. ಪ್ರತಿ ವರ್ಷ ಕೆಂಪುಕೋಟೆ ನೋಡಲೆಂದು ಲಕ್ಷಾಂತರ ಪ್ರವಾಸಿಗರು ದಿಲ್ಲಿಗೆ ಬರುತ್ತಾರೆ. ಇದು ರಾಷ್ಟ್ರೀಯ ಮಹತ್ವದ ಸ್ಮಾರಕವಾಗಿದೆ. ಮಹಾತ್ಮ ಗಾಂಧಿ ಸರಣಿಯ ಹೊಸ 500 ರೂಪಾಯಿ ನೋಟ್ನಲ್ಲಿ ಕೆಂಪುಕೋಟೆಯ ಚಿತ್ರವಿದೆ. ಈ ಸ್ಮಾರಕವು 2000 ಡಿಸೆಂಬರ್ 22ರಂದು ಉಗ್ರರ ದಾಳಿಗೆ ತುತ್ತಾಗಿತ್ತು. ಲಷ್ಕರ್ ಇ ತೊಯ್ಬಾ ಸಂಘಟನೆ ದಾಳಿಯನ್ನು ಒಪ್ಪಿಕೊಂಡಿತ್ತು. 2 ಸೈನಿಕರು ಮತ್ತು ಒಬ್ಬ ನಾಗರಿಕ ಸಾವನ್ನಪ್ಪಿದ್ದರು. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ 2 ಉಗ್ರರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದರಿಂದ 2 ಸೈನಿಕರು ವೀರ ಮರಣವನ್ನಪ್ಪಿದ್ದರು. ಆರೋಪಿತರನ್ನು ದೋಷಿಗಳೆಂದು ಪರಿಗಣಿಸಿ ಅಕ್ಟೋಬರ್ 2005ರಲ್ಲಿ ವಿವಿಧ ಅವಧಿಯ ಶಿಕ್ಷೆಗಳನ್ನು ಕೋರ್ಟ್ ಪ್ರಕಟಿಸಿತ್ತು. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸೆಪ್ಟೆಂಬರ್ 2007ರಲ್ಲಿ 6 ದಾಳಿಕೋರರನ್ನು ಬಿಡುಗಡೆ ಮಾಡಲಾಯಿತು. ಈ ಬಾರಿ ಉಗ್ರರು ಕೆಂಪುಕೋಟೆಯನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಭಾರತದ ಗೌರವ ಹಾಗೂ ಸ್ವಾಯತ್ತತೆಯ ಸಂಕೇತವಾಗಿರುವ ಕೆಂಪುಕೋಟೆ ಅಥವಾ ಅದರ ಸುತ್ತಮುತ್ತ ದಾಳಿ ಮಾಡಿದರೆ ಅದು ಭಾರತದ ಹೃದಯದ ಮೇಲೆ ದಾಳಿ ಮಾಡಿದಂತೆ. ಇದಕ್ಕಾಗಿ ಹರಿಯಾಣದ ಫರೀದಾಬಾದ್ನಲ್ಲಿ ಅತಿ ದೊಡ್ಡ ಪ್ಲಾನ್ ರೆಡಿಯಾಗಿತ್ತು ಎಂಬುದು ದೃಢವಾಗಿದೆ. ಈ ಬಾರಿ ಉಗ್ರರು ಬಿಳಿ ಕೋಟು ಧರಿಸಿ ರೋಗಿಗಳ ಸೇವೆ ಮಾಡುತ್ತಿದ್ದ ವೈದ್ಯರು ಎಂಬುದು ದುರಂತ. ಫರೀದಾಬಾದ್ನಲ್ಲಿ ಪತ್ತೆಯಾದ ಸ್ಫೋಟಕಗಳು ದೇಶದ ಹೃದಯ ಭಾಗದಲ್ಲಿ ದಾಳಿ ನಡೆಸುವ ದುಷ್ಟ ಯೋಜನೆಯ ಭಾಗವಾಗಿದ್ದವು. ಈ ದಾಳಿ ಜನಸಂದಣಿ ಹೆಚ್ಚಿರುವ ಸಮಯದಲ್ಲಿ ದೇಶಕ್ಕೆ ಅವಮಾನ ಉಂಟುಮಾಡುವ ಉದ್ದೇಶದಿಂದ ರೂಪಿಸಲ್ಪಟ್ಟಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಆಡಳಿತದಲ್ಲಿ ಈ ರೀತಿಯ ಷಡ್ಯಂತ್ರಗಳು ವಿಫಲಗೊಳ್ಳುತ್ತಿವೆ ಎಂಬುದು ಭಾರತದ ಹೆಮ್ಮೆ ಮತ್ತು ಗರ್ವ.